ಬೀದರ್ ಜಿಲ್ಲೆಯ ವಿವಿಧ ತಾಲೂಕು ಗ್ರಾಮಗಳಿಂದ ಬೀದರ್ ಜಿಲ್ಲಾ ಕೇಂದ್ರಕ್ಕೆ ಅಭ್ಯಾಸ ಮಾಡಲು ಅಥವಾ ಓದಲು ಬರುವ ಮಕ್ಕಳಿಗೆ ಸಮರ್ಪಕವಾಗಿ ಬಸ್ ಇಲ್ಲ ಅಂತ ಹೇಳಿ ಎಬಿವಿಪಿ ವತಿಯಿಂದ ಇಂದು ಬೀದರ್ ನಗರ ಬಸ್ ನಿಲ್ದಾಣದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬಸ್ ಸಮಸ್ಯೆಯನ್ನು ಪರಿಹರಿಸಿ ನಮಗೆ ನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ಅಥವಾ ಶಾಲಾ ಕಾಲೇಜನ್ನು ಮುಗಿಸಿ ಮನೆಗೆ ಹೋಗಲು ತೊಂದರೆ ಅನುಭವಿಸ್ತಿದ್ವಿ ಅಂತೇಳಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವೀಗ ಏನು ಬೀದರ್ ನಗರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ, ತಮ್ಮ ಸಮಸ್ಯೆಯನ್ನು ಹೇಳ್ತಿದ್ದಾರೆ. ನಾವೀಗ ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ತಾ ಹೋಗ್ತೀವಿ ಏನು ಸಮಸ್ಯೆ ಅಂತ. ಏನು ಸಮಸ್ಯೆ ಅದು ಇವತ್ತು, ಯಾಕೆ ಹೋರಾಟ ಮಾಡ್ತಾರೆ? ಸಾಕಷ್ಟು ಸಮಸ್ಯೆ ಇದೆ ಎಲ್ಲ ಗ್ರಾಮಗಳಿಗೆ. ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ, ಬಸ್ಗಳ ಸಮಸ್ಯೆ ನಡು ಹಾದಿಯಲ್ಲಿ ಬಂದು ಬೀಳ್ತವೆ. ಹಾಗೆ ಬಸ್ಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಾಗಿ ಮಾಡಬೇಕು, ಇಲ್ಲ ಆದರೆ ಮುಂದಿನ ದಿನಗಳೇ ಬೃಹತ್ತವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ಸೂಚನೆ ಕೊಡಲು. ಅಲ್ಲ, ಈಗ ಶಾಲೆಗಂತ ಹೋಗಕ್ಕೆ ಬರ್ತಿರ್ತಾರ, ಬಸ್ ಕರೆಕ್ಟ್ ಟೈಮಿಗೆ ಬಸ್ ಬಂದಿಲ್ಲ, ಕ್ಲಾಸು ಮಿಸ್ ಹಾಕೋ, ವಾಪಸ್ ಹೋಗಕ್ಕೆ ಮನೆಗೆ ಹೋಗಕ್ಕೆ ಲೇಟ್ ಆಯ್ತು ಅಂದ್ರೆ ಅಲ್ಲಿಗೆ ಅವ್ರ ಅಭ್ಯಾಸ ಮಾಡೋಕ್ಕಲ್ಲ. ಹೆಂಗೆ ಅಂತೀನಿ ಸಮಸ್ಯೆ ಅದು ಸಮಸ್ಯೆಗೆ ಅದೇ ಬಸ್ಸು ಹೊಸ ಹಾಕಿರಿ. ಆ ಬಸ್ಸಿನ ಸಮಸ್ಯೆ, ಅವು ವಿದ್ಯಾರ್ಥಿಗಳು ಕಾಲೇಜ್ ಬರ್ಲಕ್ಕ ಮುಂಜಾನೆ ಎಕ್ಸಾಮ್ ಇರ್ತಾವೆ, ಕ್ವಾರ್ಟರ್ಲಿ ಅವು ಎಕ್ಸಾಮ್ ಇರ್ತಾವೆ. ಆ ಎಕ್ಸಾಮಿಗೆ ಬರ್ಲಕ್ಕ ಅವ್ರಿಗೆ ಸಮಸ್ಯೆ ಆಲತ್ತದ. ಆ ಟೈಮಿಗೆ ಕರೆಕ್ಟ್ ಟೈಮಿಗೆ ಬಸ್ ಹಾಕಿರಿ, ಕರೆಕ್ಟ್ ಟೈಮಿಗೆ ಇಲ್ಲ ಹೊಸ ಬಸ್ ಹಾಕಿರಿ, 2 ಬಸ್ ಮಾಡಿ ರೂಟ್. ಮುಂಜಾನೆ ಒಂದು ಅಲ್ಲಿಂದ ಬರೋದು, ಇಲ್ಲಿಂದ ಒಂದು ಮಾಡಿ ಹೆಚ್ಚಿನ ಬಸ್ಸಿನ ಸಂಖ್ಯೆ ಹಾಕು. ಮತ್ತು ಸಿಟಿ ಬಸ್ ಹೆಚ್ಚಿಗೆ ಹಾಕ್ಬೇಕು. ಯಾಕಂದ್ರೆ ಸಿಟಿ ವಿದ್ಯಾರ್ಥಿಗಳು ಏರ್ತಾರೆ, ಹೊರಗೆ ನಿಂದಿರ್ತಾರೆ, ಬಾಕಿ ತಳ ಬಿದ್ದರು ಅಂದ್ರೆ ಅವ್ರು ಮತ್ತೆ ತಲೆ ಹೊಡಿತೇನೆ, ಅವ್ರ ರೆಸ್ಪಾನ್ಸ್ ಅವ್ರಿಗೆ ಯಾರು ಕೇಳ್ತಾರೆ, ಮತ್ತೆ ಅದಕ್ಕೆ ಸಮಸ್ಯೆ ಆಲತ್ತದ. ಒಂದು ಹೊಸ ಬಸ್ ಹಾಕಿರಿ, ಇಲ್ಲಾಂದ್ರೆ ಬೃಹತ್ತಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುತ್ತದೆ, ಸೂಚನೆ ಕೊಡುತ್ತದೆ. ಈಗ ಡೈಲಿ ನೀವು ಕಾಲೇಜ್ಗೆ ಹೋಗ್ತಿರ್ತೀರಿ, ಮನೆಗೆ ಬರ್ತೀರಿ, ಹೆಣ್ಮಕ್ಳು ಇರ್ತೀರಿ, ಟೈಮ್ ಬಸ್ ಬರಲಿ, ಏನು ತೊಂದರೆ ಆಗ್ಲಾಗ್ತದ? ಬಸ್ಸಿಂದ ತೊಂದರೆ ರೀ, ಬಸ್ ಒಂದು ನಿಂದ್ರೋದಿಲ್ಲ ರೀ. ಎಲ್ಲಿ ಮಾರ್ಕಲ್ ರೀ, ಜಾನವಾಡ ಮಾರ್ಕಲ್ ಬಿ ಒಟ್ಟು ಬಸ್ ಬಂದ್ರೆ ಮುಂಜಾನೆ ಬರಪರಿ ಇದು ಅದ ರೀ, ಹೋಗಪರಿ ಹೆಂಗ್ ಬಿ ಹೋಯ್ತೀವ್ರಿ ನಾವ್ರಿ, ಬರಪರಿ ಟೈಮಿಗೆ ಕ್ಲಾಸ್ ಮಿಸ್ ಆಗ್ಲತ್ತವ್ರಿ. ಹೌರಿ, ಫುಲ್ ಇದೆ ಅಲ್ಲತ್ತಾರ್ರಿ, ಹೆಂಗ್ ನಿಂದಿರ್ಬೇಕಂತ ಅಲ್ಲತ್ತಾರ್ರಿ. ಈಗ ಸರ್ಕಾರ ನಿಮಗೆ ಫ್ರೀ ಬಸ್ ಕೊಟ್ಟಿನ ಅಂತ ಹೇಳುತ್ತಾ, ಮತ್ತೆ ನಿಮಗೆ ಫ್ರೀ ಬಸ್ ಕೊಟ್ಟದ ಕರೆ ಟಿಕೆಟ್ ಫ್ರೀ ಅದ, ಬಸ್ಸಿನಿಂದಲೇ ಹೆಂಗ್ ಹೋಯ್ತಿರಿ ಫ್ರೀ ಬಸ್? ಕ್ಲಾಸಿಗೆ ಬರ್ಲಕ್ಕಾಗಲ್ಲರಿ, ಆಟೋಕ್ ಬರ್ಬೇಕಾಗ್ಲತ್ತದ್ರಿ, ಬಸ್ಗಳು ನಿಂದ್ರಲ್ಲ ಹೋಗ್ಯಾವ. ಬಸ್ಗಳು ನಿಂದ್ರಲ್ಲ, ಸ್ಟಾಪ್ ಇದ್ರ ಬಿ ಸ್ಟಾಪ್ ಮಾಡಲ್ಲ ಹೋಗ್ಯಾರ. ಡೈಲಿ ಇದೆ ಪ್ರಾಬ್ಲಮ್. ಹಾ, ಡೈಲಿ ಏನಂತಾರೆ ಇಲ್ಲಿ ಬಂದು ಕೇಳಿದ್ರ? ಇಲ್ಲಿ ಡಿಪೋ ಮ್ಯಾನೇಜರ್ ಅದು ಏನ್ ಹೇಳ್ತಾರೆ ನಿಮಗೆ? ಒಂದೆರಡು ದಿನ ರೀ ಕಂಡಕ್ಟರ್ ಅಂಕಲ್ ನಿಂದಿಸ್ತಾರಿ, ಆಮೇಲೆ ಅವ್ರು ಹೋಯ್ತಾರ್ರಿ, ಮತ್ತೆ ಹಂಗೆ ಅದ ರೀ. ಹಾ, ಹಂಗೆ ಡೈಲಿ ಅದೇ ಅದ ರೀ. ಮತ್ತೆ ಈಗ ನೀವು ಓದೋದೇ ಇದು ಇರ್ತದ, ಮನೆಗೆ ಹೋಗಿದ್ ಮತ್ತೆ ಓದ್ಬೇಕಂತ ಇರ್ತದ, ಬಸ್ ಟೈಮ್ ಬರ್ಲಿಲ್ಲ ಅಂದ್ರೆ ಹೆಂಗೆ ಇದು ಆಗುತ್ತೆ, ಅಭ್ಯಾಸ ಮಾಡಕ್ ತೊಂದರೆ ಆಗುತ್ತೆ. 2-3 ಕೆಪಿ ವಿಡಿಯೋ ಮಾಡಿದೇವ್ರಿ, ಎಲ್ಲ ಇದು ಮಾಡಿದೇವ್ರಿ, ಅದ್ರ ಬಿ ಒಂದೆರಡು ದಿನ ನಿಂದಿಸ್ಲತ್ತಾರ್ರಿ, ಆಮೇಲೆ ಹಂಗೆ ನಡಿಲತ್ತದ್ರಿ. ಮತ್ರಿ ಓದೋದಿಲ್ಲ ರೀ, ಏನಿಲ್ಲ, ಹಂಗೆ ಆಗ್ಲತ್ತದ್ರಿ. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ನಮಗೆ ನಿತ್ಯ ಸಮಸ್ಯೆ ಇರುವ ಕಾರಣಕ್ಕೆ ನಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು, ತರಗತಿಯನ್ನು ಬಿಟ್ಟು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ. ನಮಗೆ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು, ಬಸ್ ಕೊಡಬೇಕಂತೇಳಿ ಒತ್ತಾಯಿಸ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.